ನಮಸ್ತೆ ಕರ್ನಾಟಕ. ನನ್ನ ಹೆಸರು ಪ್ರಶಾಂತ್ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇಲ್ಲಿವರೆಗೂ ನಮ್ಮ ಹಳೆ ವೀಡಿಯೋಸಲ್ಲಿ ನೀವು ಮನೆಯಲ್ಲೇ ಎತ್ಕೊಂಡು ಯಾವುದೇ ಒಂದು ಇಕ್ವಿಪ್ಮೆಂಟ್ ಯೂಸ್ ಮಾಡದೆ ಯಾವ ಥರ ಟ್ರೈನ್ ಮಾಡೋದು ಅಂತ ನೋಡಿದ್ದೀರಾ. ಅದಲ್ಲದೆ ಒಂದು ಸಿಂಗಲ್ ರೆಸಿಸ್ಟೆನ್ಸ್ ಬ್ಯಾಂಡನ್ನು ಯೂಸ್ ಮಾಡಿಕೊಂಡು ಕೂಡ ನಾವು ಯಾವ ಥರ ಟ್ರೈನ್ ಮಾಡ್ಬೋದು, ಲೈಕ್ ಓವರಾಲ್ ಬಾಡಿನ ಯಾವ ಥರ ಟ್ರೈನ್ ಮಾಡ್ಬೋದು ಅನ್ನೋ ವೀಡಿಯೋಸ್ ಕೂಡ ನೀವು ನೋಡ್ತೀರಾ. ಸೊ ಇವತ್ತಿನ ಟಾಪಿಕ್ ವರ್ಕೌಟ್ ಬಗ್ಗೆ ಅಲ್ಲದೆ ಒಂದು ಬೇರೆ ಟಾಪಿಕನ್ನು ತೊಗೊಳ್ಳೋಣ, ದ್ಯಾಟ್ ಈಸ್ ಹೇರ್ ಫಾಲ್. ಈಗ ಸುಮಾರು ಜನರಲ್ಲಿ ಹೇರ್ ಫಾಲ್ ಪ್ರಾಬ್ಲಮ್ ಇರ್ಬೋದು. ಕೆಲವೊಬ್ಬರು ಜೆನೆಟಿಕಲಿ ಕೂಡ ಈ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಿಗೆ ಜೆನೆಟಿಕಲಿ ಇರಲ್ಲ. ಬಟ್ ನಾನು ಫಿಟ್ನೆಸ್ಸಿಗೆ ಬಂದಾಗಿದ್ದ, ಅಂದರೆ ನಾನು ಹೆವಿ ಲಿಫ್ಟಿಂಗ್ ವೆಯ್ಟ್ ಲಿಫ್ಟಿಂಗ್ ಶುರು ಮಾಡಿದಾಗಿಂದ ನಂಗೆ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಅನ್ನೋರು ಕೂಡ ಇದ್ದಾರೆ. ಸೊ ಈ ಎರಡು ಹೇರ್ ಫಾಲ್ ಕಾರಣಗಳಿಗೆ ಎಕ್ಸಾಕ್ಟ್ ರೀಸನ್ಸ್ ಏನು, ಯಾವುದಕ್ಕಾಗತ್ತೆ ಅಂತ ನೋಡುವ. ಸೊ ಕೀಪ್ ವಾಚಿಂಗ್. ಸೊ ಎಸ್ ಫ್ರೆಂಡ್ಸ್, ಡೈರೆಕ್ಟಾಗಿ ಟಾಪಿಕ್ಗೆ ಬರೋಣ. ಈಗ ಹೇರ್ ಫಾಲ್ಗೆ ಎಲ್ರಿಗಿಂತ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್. ಇಫ್ ಇನ್ ಕೇಸ್ ನಿಮ್ಮ ಬಾಡಿಯಲ್ಲಿ ಈ ಹಾರ್ಮೋನ್ ಜಾಸ್ತಿ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಹೇರ್ ಫಾಲನ್ನು ಕಾಣ್ಬೋದು. ಈ ಹಾರ್ಮೋನ್ ಯಾವುದರಿಂದ ಜಾಸ್ತಿ ಆಗುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಸುಮಾರು ಕಾರಣಗಳಿವೆ. ನಾನು ಕೆಲವೊಂದು ಹೇಳ್ತೀನಿ. ಸೊ ಅಷ್ಟು ಸಾಕು ಈ ವಿಡಿಯೋಗೆ. ದ ಫಸ್ಟ್ ಒನ್ ಈಸ್ ಸ್ಲೀಪ್ಲೆಸ್ ನೈಟ್ಸ್. ಫಾರ್ ಲೆಸ್ ಸ್ಲೀಪ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅಟ್ಲೀಸ್ಟ್ ಮಿನಿಮಮ್ 8 hours ಆಫ್ ಸ್ಲೀಪ್ ನೀವು ದಿನ ಮಾಡಲೇಬೇಕು. ಇಫ್ ಇನ್ ಕೇಸ್ ನಿಮ್ಮ ನಿದ್ದೆ ಕಮ್ಮಿ ಆಯಿತು ಅಂದರೂ ಕೂಡ ಈ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ಸ್ ಜಾಸ್ತಿ ಆಗುತ್ತೆ. ಸೆಕೆಂಡ್, ಟೆನ್ಷನ್. ಯಾವುದೇ ಒಂದು ಕಾರಣದಿಂದಾಗಲಿ, ನಿಮ್ಮ ರಿಲೇಷನ್ಶಿಪ್ಪಿಂದಾಗಲಿ, ನಿಮ್ಮ ಕರಿಯರಿಂದ ಇಟ್ಕೊಂಡು ನೀವೇನಾದರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರೆ, ಅಥವಾ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಏನಾದರೂ ತುಂಬಾ ಇಶ್ಯೂಸ್ ಆಗ್ತಿದೆ, ಅದರಿಂದ ನೀವೇನಾದರೂ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು ಕೂಡ ಕಾರ್ಟಿಸೋಲ್ ಲೆವೆಲ್ ಇನ್ಕ್ರೀಸಸ್ ಇನ್ ಯೋರ್ ಬಾಡಿ. ಇನ್ನು ಮೂರನೇದು, ಯಾರಿಗೆ ದಮ್ ಹೊಡೆಯೋ ಅಭ್ಯಾಸ ಇದೆಯೋ ಅಥವಾ ಯಾರಿಗೆ ಜಾಸ್ತಿ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದೆಯೋ ಅವರಲ್ಲೂ ಕೂಡ ಈ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಅಂಶ ಜಾಸ್ತಿನೇ ಕಾಣುತ್ತೆ. ಸೊ ಎಸ್, ಯಾವತ್ತೂ ಬೇಜಾರಾಗಿರಬೇಡಿ, ಬಿ ಹ್ಯಾಪಿ ಯಾವತ್ತು, ವಿಚ್ ವಿಲ್ ಸಪ್ರೆಸ್ ದ ಲೆವೆಲ್ ಆಫ್ ಕಾರ್ಟಿಸೋಲ್ ಲೆವೆಲ್ ಇನ್ ಯೋರ್ ಬಾಡಿ. ಸೊ ಕಾರ್ಟಿಸೋಲ್ ಇನ್ಕ್ರೀಸ್ ಆಗೋಕ್ಕೆ, ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್ ಇನ್ಕ್ರೀಸ್ ಆಗೋಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅದು ಏನು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ, ಬಿಕಾಸ್ ನಾನು ಈಗ ಹೇಳಿಬಿಟ್ರೆ ತುಂಬಾ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಬೇಡ, ನಾನು ನಿಮಗೆ ಎಂಡಲ್ಲಿ ಇನ್ನೊಂದು ರೀಸನ್ ಹೇಳ್ತೀನಿ ವೈ ದ ಲೆವೆಲ್ ಆಫ್ ಕಾರ್ಟಿಸೋಲ್ ಇನ್ಕ್ರೀಸಸ್ ಇನ್ ಅವರ್ ಬಾಡಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಎಸ್ ಫ್ರೆಂಡ್ಸ್, ಲೆಟ್ಸ್ ಟಾಕ್ ಅಬೌಟ್ ಈಗ ನಮ್ಮ ಹೇರ್ ಫಾಲ್ನ ಸ್ಟೇಜಸ್. ಈಗ ರೆಗ್ಯುಲರಾಗಿ ಏನಾಗುತ್ತೆ, ಒಂದು ರೂಟಿಂದ ಹೇಗೆ ನಿಮ್ಮ ಗಿಡ ಬೆಳೆಯುತ್ತೋ ಅದೇ ಥರ ಒಂದು ಫಾಲಿಕಲಿಂದ ನಮ್ಮ ಈಚ್ ಹೇರ್ ಅಂದರೆ ಇಂಡಿವಿಜುವಲ್ ಹೇರ್ ಸ್ಟ್ಯಾಂಡ್ಸ್ಗಳು ಬೆಳೆಯುತ್ತೆ. ಸೊ ಇದಕ್ಕೆ ಇರೋದು 3 ಸ್ಟೇಜಸ್. ಒಂದು ಆ್ಯಕ್ಟಿವ್, ಇನ್ಆ್ಯಕ್ಟಿವ್ ಆ್ಯಂಡ್ ಡೆಡ್. ಆ್ಯಕ್ಟಿವ್ ಸ್ಟೇಜ್ ಅಂದರೆ ನಿಮ್ಮ ಹೇರ್ ತುಂಬಾ ಹೆಲ್ದಿ ಆಗಿದೆ, ಸೂಪರ್ ಆಗಿದೆ, ಏನೂ ಮಾಡಬೇಕಂತಿಲ್ಲ, ಏನು ಮೇಂಟೈನ್ ಮಾಡ್ತಿದ್ರು ಅದನ್ನೇ ಮೇಂಟೈನ್ ಮಾಡ್ತಾ ಇರಿ, ಚೆನ್ನಾಗಿರುತ್ತೆ ಅನ್ನೋದು. ಇನ್ಆ್ಯಕ್ಟಿವ್ ಅನ್ನೋದು ನಿಮ್ಮ ಹೇರ್ನ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ತಿಲ್ಲ, ಫುಲ್ ಡ್ರೈ ಆಗಿದೆ, ಇನ್ನೇನು ಬಿದೋಗೋ ಥರ ಇದೆ, ಆ ಕಂಡೀಷನ್. ಡೆಡ್ ಅನ್ನೋದು ಈಗ ನಿಮ್ಮ ಹೇರ್ ಆ ಫಾಲಿಕಲ್ ಏನಿದೆಯೋ ಅದೇ ಡೆಡ್ ಆಗಿದೆ, ಇನ್ನು ಆ ಫಾಲಿಕಲಿಂದ ಪುನಃ ಹೇರ್ ಬರೋದಿಲ್ಲ ಅನ್ನೋದು. ಸೊ ಈ 3 ಸ್ಟೇಜಸ್ ಇರುತ್ತೆ. ಸೊ ನಾವು ಯಾವಾಗಲೂ ಇನ್ಆ್ಯಕ್ಟಿವ್ ಸ್ಟೇಟಿಂದ ನಮ್ಮ ಹೇರ್ಗೆ ವಿತ್ ಅ ಪ್ರಾಪರ್ ನ್ಯೂಟ್ರಿಷನ್ ಕೊಟ್ಟು ಅದನ್ನು ಆ್ಯಕ್ಟಿವ್ ಸ್ಟೇಟಿಗೆ ತೊಗೊಂಬರ್ಬೋದು. ಅದೇ ಒಂದು ಸಲ ಹೇರ್ ಫಾಲಿಕಲ್ ಡೆಡ್ ಆಯ್ತಲ್ಲ, ಅಲ್ಲಿಂದ ನೀವು ಪುನಃ ಹೇರ್ ಬೆಳೆಸ್ತೀನಿ ಅನ್ನೋದು ಸಾಧ್ಯನೇ ಇಲ್ಲ. ಅದಾದಮೇಲಿರೋ ಆಪ್ಷನ್ಸ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಸುಮಾರು ಕೆಮಿಕಲ್ಗಳೆಲ್ಲ ಹಾಕ್ತಾರೆ. ಸೊ ದ್ಯಾಟ್ ಈಸ್ ದ ಮೆಥಡ್. ಸೊ ಆ ಮೆಥಡ್ ಯಾವತ್ತೂ ಪ್ರಿಫರ್ ಮಾಡಬೇಡಿ. ಯಾವಾಗ ನಿಮ್ಮ ಹೇರ್ ನಿಮಗೆ ಗೊತ್ತಾಗ್ಬಿಡುತ್ತೆ ಫುಲ್ ಡ್ರೈ ಆಗಿದೆಯಾ ಅಥವಾ ಫುಲ್ ಫ್ರೀಝಿ ಅನ್ನಿಸ್ತಾ ಇದೆಯಾ ಅಲ್ಲ, ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಕಿ ಎಸ್ ನನ್ನ ಕೂದಲಿಗೆ ನ್ಯೂಟ್ರಿಷನ್ ಬೇಕು, ಅಥವಾ ನನ್ನ ಕೂದಲನ್ನು ನಾನು ಮೇಂಟೈನ್ ಮಾಡಲೇಬೇಕು. ಬಿಕಾಸ್ ಇನ್ನೂ ನಾನು ಮೇಂಟೈನ್ ಮಾಡಲಿಲ್ಲ ಅಂದರೆ ವಿಚ್ ವಿಲ್ ಲೀಡ್ ಟು ದ 3rd ಸ್ಟೇಜ್ ವಿಚ್ ಈಸ್ ಡೆಡ್ ಸ್ಟೇಟ್, ಆಫ್ಟರ್ ವಿಚ್ ನೋ ಹೇರ್ ವಿಲ್ ಗ್ರೋ. ಈಗ ನಮ್ಮ ಹೇರ್ನ ಹೇಗೆ ಮೇಂಟೈನ್ ಮಾಡೋದು ಅಥವಾ ಹೇರ್ ಫಾಲ್ನ ಹೇಗೆ ರೆಡ್ಯೂಸ್ ಮಾಡೋದು ಅನ್ನೋದು ಎರಡಕ್ಕೂ ಒಂದೇ ಉಪಾಯ ಹೇಳ್ತೀನಿ. ಫಸ್ಟ್, ಲೈಫಲ್ಲಿ ಸ್ಟ್ರೆಸ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ. ತುಂಬಾ ಟೆನ್ಷನ್ ಆಯ್ತು ಅಂದರೆ ಮೆಡಿಟೇಷನ್ ಮಾಡಿ, ಕೂಲ್ ಯೋರ್ ಸೆಲ್ಫ್ ಡೌನ್, ಖುಷಿಯಾಗಿರೋದನ್ನು ನೋಡಿ, ವಿಚ್ ವಿಲ್ ರೆಡ್ಯೂಸ್ ದ ಕಾರ್ಟಿಸೋಲ್ ಲೆವೆಲ್ ಇನ್ ಯೋರ್ ಬಾಡಿ. ಸೆಕೆಂಡ್ ಥಿಂಗ್, ನಿದ್ದೆ. ಸೊ ಯಾರಿಗೆ ಮಿನಿಮಮ್ 8 hours ಆಫ್ ನಿದ್ದೆ ಮಾಡಲೇಬೇಕು. ಇಫ್ ಇನ್ ಕೇಸ್ ಅಷ್ಟು ಆಗ್ತಿಲ್ಲ ಅಂದರೆ ಮಧ್ಯದಲ್ಲಿ, ಅಂದರೆ ಡೇ ಟೈಮಲ್ಲಿ ನೀವು ಯಾವಾಗ ನಿಮಗೆ ಸ್ವಲ್ಪ ಬ್ರೇಕ್ ಟೈಮ್ ಸಿಗುತ್ತೋ ಆವಾಗ ಅದನ್ನು ಕಂಪ್ಲೀಟ್ ಮಾಡಿ. ಮೂರನೇದು, ಡಯಟ್. ತುಂಬಾ ಜಂಕ್ ಫುಡ್ ತಿನ್ನಬೇಡಿ, ತುಂಬಾ ಪ್ರೊಸೆಸ್ಡ್ ಫುಡ್ ತಿನ್ನಬೇಡಿ. ಒಂದು ಒಳ್ಳೆಯ ಡಯಟನ್ನು ಫಾಲೋ ಮಾಡಿ, ಒಂದು ಹೆಲ್ದಿ ಡಯಟನ್ನು ಫಾಲೋ ಮಾಡಿ, ವಿತ್ ರಿಚ್ ಇನ್ ಪ್ರೋಟೀನ್ ಡಯಟನ್ನು ಫಾಲೋ ಮಾಡಿ. ಸೊ ನಾನು ಡೆಫಿನೆಟ್ಲಿ ಒಂದು ವಿಡಿಯೋ ಮಾಡ್ತೀನಿ ಆನ್ ದಿಸ್ ಆಲ್ಸೋ. ಸೊ ಇನ್ನು ಯಾರಿಗೆ ಜಾಸ್ತಿ ಸ್ಮೋಕ್ ಮಾಡೋ ಅಭ್ಯಾಸ ಇದೆಯೋ, ದಮ್ ಹೊಡೆಯೋ ಅಭ್ಯಾಸ ಇದೆಯೋ, ಅಥವಾ ಜಾಸ್ತಿ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದೆಯೋ ಅದನ್ನು ಕೂಡ ನೀವು ರೆಡ್ಯೂಸ್ ಮಾಡಿ. ನಾವು ದ ಲಾಸ್ಟ್ ಥಿಂಗ್,
ಮಸಾಜ್. ಮೇಕ್ ಶ್ಯೂರ್ ನೀವು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಿಮ್ಮ ಹೇರ್ನ ಚೆನ್ನಾಗಿ ಕೋಕೋನಟ್ ಆಯಿಲಿಂದ ಮಸಾಜ್ ಮಾಡಿ ಅಥವಾ ಒಂದು ಆಲ್ಮಂಡ್ ಆಯಿಲಿಂದ ಮಸಾಜ್ ಮಾಡಿ. ಈ ಸೆಂಟೆಡ್ ಆಯಿಲ್ ಬರುತ್ತಲ್ಲ ಅದನ್ನು ಯಾವತ್ತೂ ಯೂಸ್ ಮಾಡಬೇಡಿ. ಲೈಕ್ ಇದು ಜಾಸ್ಮಿನ್ ಅಂತ ಎಲ್ಲ ಬರುತ್ತೆ, ಸೊ ಆ ಆಯಿಲ್ಸ್ಗಳನ್ನ ಯೂಸ್ ಮಾಡಬೇಡಿ. ಒಂದು ಪ್ಲೇನ್ ಪ್ಯೂರ್ ಆಯಿಲ್ನ ಯೂಸ್ ಮಾಡಿ. ಈಗ ಮಸಾಜ್ ಮಾಡೋದಂದರೆ ಹಾಕಿ ಸಲೂನಲ್ಲೆಲ್ಲ ತೆಗ್ತಾರಲ್ಲ ಆ ಥರ ಅಲ್ಲ, ನಾರ್ಮಲ್ ಫಿಂಗರ್ ಟಿಪ್ಸಿಂದ ಚೆನ್ನಾಗಿ ಮಸಾಜ್ ಮಾಡಿ 5 to 10 minutes, ವಿಚ್ ವಿಲ್ ರಿಯಲಿ ಹೆಲ್ಪ್ ದ ಬ್ಲಡ್ ಸರ್ಕ್ಯುಲೇಷನ್ ಇನ್ ಯೋರ್ ಸ್ಕ್ಯಾಲ್ಪ್, ಆಯಿತಾ? ಸೊ ದ್ಯಾಟ್ ವಿಲ್ ರಿಯಲಿ ಹೆಲ್ಪ್ ಯು like what, reduce your hair fall or maintain your hair in a very good condition. And the last thing, ನಿಮಗೆ ಇಫ್ ಇನ್ ಕೇಸ್ ಡೈಲಿ ಹೆಡ್ ವಾಶ್ ಮಾಡೋ ಅಭ್ಯಾಸ ಇತ್ತು ಅಂದರೆ ಅಥವಾ ವೀಕಲ್ಲಿ ಒಂದು 3-4 ಸಲ ಹೆಡ್ ವಾಶ್ ಮಾಡ್ತೀರಾ ಅಂದರೆ ಒಳ್ಳೆಯದೇ. ಬಟ್ ಮೇಕ್ ಶ್ಯೂರ್ ನಿಮ್ಮ ಶ್ಯಾಂಪೂ ಒಳ್ಳೇದಿರಲಿ, ಬಿಕಾಸ್ ನಿಮ್ಮ ಶ್ಯಾಂಪೂ ಅಲ್ಲಿ ತುಂಬಾ ಸಲ್ಫೇಟ್ ಇರುತ್ತೆ. ಸಲ್ಫೇಟ್ ಅಂದರೆ ಸರಿ ಬೇಸಿಗೆ ಆಗಿ ಹೇಳ್ತೀನಲ್ಲ, ಬಟ್ಟೆ ಒಗೆಯಕ್ಕೆ ನಾವು ಏನು ಡಿಟರ್ಜೆಂಟ್ ಹಾಕ್ತೀವಲ್ಲ ಅದೇ ಥರ ಸಲ್ಫೇಟ್ ಇರುತ್ತೆ, ನಿಮ್ಮ ಪ್ಯಾರಾಬಿನ್ಸ್ ಇರುತ್ತೆ ಸೊ ನಿಮ್ಮ ಶ್ಯಾಂಪೂ ಅಲ್ಲಿ. ಸೊ ಅದನ್ನು ನೀವು ಯಾವತ್ತು ಆ ಥರ ಶ್ಯಾಂಪೂ ತೊಗೋಬೇಡಿ. ಒಳ್ಳೆ ಸಲ್ಫೇಟ್ ಫ್ರೀ ಶ್ಯಾಂಪೂ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಆ್ಯಂಡ್ ದಿ ಸಲ್ಫೇಟ್ ಇರೋ ಶ್ಯಾಂಪೂ ಇದೆಯಲ್ಲ ಅದು ನೀವು ತಿಂಗಳಲ್ಲಿ 1-2 ಸಲ ಯೂಸ್ ಮಾಡಿದ್ರೆ ಸಾಕು. ಸೊ ಎಸ್, ಯೂಸ್ ಅ ಸಲ್ಫೇಟ್ ಫ್ರೀ ಶ್ಯಾಂಪೂ. ಈಗ ಸುಮಾರು ಜನಕ್ಕೆ ಹೆರಿಡಿಟ್ರಲಿ ಈ ಪ್ರಾಬ್ಲಮ್ ಇರುತ್ತೆ. ಲೈಕ್ ಅವ್ರ ಫ್ಯಾಮಿಲಿಯಲ್ಲಿ ಈ ಬಾಲ್ಡ್ನೆಸ್ ಪ್ರಾಬ್ಲಮ್ ಇರುತ್ತೆ. ಸೊ ಆಫ್ಟರ್ ಪರ್ಟಿಕ್ಯುಲರ್ ಏಜ್ ಆದಮೇಲೆ ಅವ್ರ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಅವರು ಈ ಎಲ್ಲ ಮೆಥಡ್ಸ್ನ ಫಾಲೋ ಮಾಡಿ, ಒಂದು ಒಳ್ಳೆ ಡಯಟನ್ನು ಫಾಲೋ ಮಾಡಿ, ನಾನು ಏನು ಟಿಪ್ಸ್ ಕೊಟ್ಟನು ಅದನ್ನು ಫಾಲೋ ಮಾಡಿ. ಇಫ್ ಇನ್ ಕೇಸ್ ನಿಮ್ಮ ಹೇರ್ ಫಾಲ್ ಇನ್ನೂ ಕಮ್ಮಿ ಆಗಲಿಲ್ಲ ಅಂದರೆ ಒಂದು ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಅ ಗುಡ್ ಡಾಕ್ಟರ್ ವಿಚ್ ವಿಲ್ ಹೆಲ್ಪ್ ಯು ರಿಡ್ಯೂಸ್ ದ ಹೇರ್ ಫಾಲ್. ಸೊ ನಮ್ಮ ಇವತ್ತಿನ ಲಾಸ್ಟ್ ಪಾಯಿಂಟ್, ನಿಮ್ಮೆಲ್ರಿಗೂ ಲಾಸ್ಟಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ದ ರೀಸನ್ ವೈ ಕಾರ್ಟಿಸಾಲ್ ಇನ್ಕ್ರೀಸಸ್ ಅಂತ ಕೂಡ. ಸೊ ಎಸ್, ಇಫ್ ನೀವು ಜಿಮ್ಮಲ್ಲಿ ತುಂಬಾ ಹೆವಿ ಲಿಫ್ಟಿಂಗ್ ಮಾಡ್ತಾ ಇದ್ದೀರಾ ಅಲ್ಲ, ಸ್ವಲ್ಪ ಟೈಮ್ ಬ್ರೇಕ್ ತೊಗೊಂಡು ನೀವು ಆಲ್ ಆಫ್ ಸಡನ್ ಜಿಮ್ಗೆ ಹೋದ್ಮೇಲೆ ನೀವು ಹೆವಿ ಲಿಫ್ಟಿಂಗ್ ಮಾಡ್ತಿರಲ್ಲ, ವಿಚ್ ವಿಲ್ ಇನ್ಕ್ರೀಸ್ ಯುವರ್ ಟೆಸ್ಟೆಸ್ಟರಾನ್. ಅಂದರೆ ನಿಮ್ಮ ಬಾಡಿಯಲ್ಲಿರೋ ಟೆಸ್ಟೆಸ್ಟರಾನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಯಾವಾಗ ನೀವು ಹೆವಿ ಲಿಫ್ಟಿಂಗ್ ಶುರು ಮಾಡ್ತೀರಾ ಆವಾಗ. ಸೊ ವಾಟ್ ಹ್ಯಾಪನ್ಸ್ ಇಸ್, ಅಲಾಂಗ್ ವಿತ್ ದ ಟೆಸ್ಟೆಸ್ಟರಾನ್, ಅಂದರೆ ಟೆಸ್ಟೆಸ್ಟರಾನ್ ಒಟ್ಟಿಗೆ ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಕೂಡ ಮೇಲೆ ಹೋಗುತ್ತೆ, ವಿಚ್ ಈಸ್ ದ ಮೇನ್ ರೀಸನ್ ನಮ್ಮ ಹೇರ್ ಫಾಲ್ಗೆ. ಈಗ ಯಾರೂ ಭಯ ಪಡ್ಕೋಬೇಕಂತಿಲ್ಲ. ಏನಾಗುತ್ತೋ ಯಾವಾಗ ನಾವು ನಮ್ಮ ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೋ, ಯಾವಾಗ ನಾವು ನಿದ್ದೆ ಮಾಡ್ತೀವೋ ನೈಟ್ ಟೈಮಲ್ಲಿ, ಯಾವಾಗ ನಮ್ಮ ಬಾಡಿ ರೆಸ್ಟ್ ಟೈಮಲ್ಲಿ ಇರುತ್ತೋ ಈ ಕಾರ್ಟಿಸಾಲ್ ಲೆವೆಲ್ ಡಿಕ್ರೀಸ್ ಆಗುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಈಗ ಯು ಫಾಲೋ ಅ ವೆರಿ ಗುಡ್ ಡಯಟ್ ಆ್ಯಂಡ್ ಅ ಗುಡ್ ಎಕ್ಸಸೈಸ್. ಈಗ ಕಾರ್ಟಿಸಾಲ್ ಲೆವೆಲ್ ಟೆಸ್ಟೆಸ್ಟರಾನ್ ಇನ್ಕ್ರೀಸ್ ಮಾಡೋಕ್ಕೆ ಇನ್ನೂ ಸುಮಾರು ಕಾರಣಗಳಿವೆ. ಫಾರ್ ಎಕ್ಸಾಂಪಲ್, ಹೊರಗಡೆಯಿಂದ ಯಾರಾದರೂ ಸ್ಟೀರಾಯ್ಡ್ ಇಂಜೆಕ್ಟ್ ಮಾಡ್ತಾರೋ ಅಲ್ಲ ಟೆಸ್ಟೆಸ್ಟರಾನ್ ಇಂಜೆಕ್ಟ್ ಮಾಡ್ತಾರಾ, ಅಥವಾ ಗ್ರೋತ್ ಹಾರ್ಮೋನ್ಸ್ ತೊಗೊಳ್ತಾರಲ್ಲ ಬಾಡಿ ಬಿಲ್ಡಿಂಗ್ಗೋಸ್ಕರ, ಅವ್ರದ್ದುಗಳು ನೀವು ನೋಡಿದ್ದೀರಾ. ಸುಮಾರು ದೊಡ್ಡ ಬಾಡಿ ಬಿಲ್ಡರ್ಸ್ ಎಲ್ಲ ಇರ್ತಾರೆ, ಅವ್ರು ಕಂಪ್ಲೀಟ್ಲಿ ಬಾಲ್ಡ್ ಆಗಿರ್ತಾರೆ. ದ ರೀಸನ್ ಇಸ್ ದಿಸ್ ಸಿಂಪಲ್, ದ ಇನ್ಕ್ರೀಸ್ ಇನ್ ದ ಕಾರ್ಟಿಸಾಲ್ ಲೆವೆಲ್ ಇನ್ ದೇರ್ ಬಾಡಿ. ಸೊ ಎಸ್, ಜಿಮ್ಗೆ ಹೋಗೋದ್ರಿಂದ ಏನಾಗಲ್ಲ, ಜಿಮ್ಗೆ ಹೋಗೋದ್ರಿಂದ ನಿಮ್ಮ ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಬಟ್ ವಿತ್ ಅ ಪ್ರಾಪರ್ ರೆಸ್ಟ್, ವಿತ್ ಅ ವೆರಿ ಗುಡ್ ಡಯಟ್ ಆ್ಯಂಡ್ ಅ ಗುಡ್ ಸಪ್ಲಿಮೆಂಟೇಷನ್, ಅಂದರೆ ಒಳ್ಳೆ ಸಪ್ಲಿಮೆಂಟ್, ಒಳ್ಳೆ ಫುಡ್ಡು, ಒಳ್ಳೆ ವರ್ಕೌಟಿಂದ ಯಾವ ಹೇರ್ ಫಾಲ್ ಕೂಡ ಆಗಲ್ಲ. ಸೊ ಎಸ್ ಗೈಸ್, ಹೋಪ್ ಯು ಲೈಕ್ ದ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೇ ಏನಾದರೂ ಕ್ವೆರೀಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಅದಕ್ಕಾದಷ್ಟು ಜಾಸ್ತಿ ರಿಪ್ಲೈ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಯಾವುದೇ ಬೇರೆ ಕ್ವೆರೀಸ್ ಇದ್ದರೂ ಕೂಡ ಅಥವಾ ಬೇರೆ ವರ್ಕೌಟ್ಸ್ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಬೇಕಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಪಿಂಗ್ ಮಾಡಿ, ಡೆಫಿನೆಟ್ಲಿ ನಾವು ಅದಕ್ಕೂ ಕೂಡ ರಿಪ್ಲೈ ಮಾಡ್ತೀವಿ. ಅಥವಾ ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಕೂಡ ನನ್ನನ್ನು ಫಾಲೋ ಮಾಡಿ, ಅಲ್ಲಿ ಕೂಡ ನೀವು ನಮಗೆ ಕ್ವೆರೀಸ್ ಕೇಳ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೂ ಶೇರ್ ಮಾಡಿ, ಅವ್ರಿಗೂ ಬೆನಿಫಿಟ್ ಆಗಲಿ. ಚಾನಲ್ಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ಅದರಿಂದ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ವೆಲ್, ನಮಸ್ಕಾರ.